ಇದು ಮೆಕ್ಕೆಜೋಳ ಬೆಳೆದಿದ್ದು ಉತ್ತರ ಕರ್ನಾಟಕದಾಗ ಅಲ್ಲ, ಇಡೀ ಕರ್ನಾಟಕದಾಗ ಮೆಕ್ಕೆಜೋಳ ಬೆಳೆದಾರ. ಈ ಮೆಕ್ಕೆಜೋಳ ಬೆಳೆದಿದ್ದದು ಪರಿಕಲ್ಪನೆ ಮುಖ್ಯಮಂತ್ರಿಗೆ ಇತ್ತೋ ಇಲ್ಲೋ, ಇತ್ತು ಅಂದ್ರೆ ಯಾಕೆ ಕೇಳಲಿಲ್ಲ ಪ್ರೈಮ್ ಮಿನಿಸ್ಟರ್ ಅಂತಿಲ್ಲ, ಇದನ್ನು ಎಕ್ಸ್ಪೋರ್ಟ್ ಕೊಡ್ರಿ, ಮತ್ತೊಂದು ಮಾಡಿರಿ, ರೈತರಿಗೆ ತೊಂದರೆ ಆಕೈತಿ ಅಂತೇಳಿ ಇದನ್ನು ಯಾಕೆ ಅವ್ರು ಪ್ರಸ್ತಾಪ ಮಾಡಲಿಲ್ಲ? ಆದರೆ ಮೆಕ್ಕೆಜೋಳ ಬೆಳೆದವ್ರು ಅವ್ರ ಕಷ್ಟಕ್ಕೆ ಬರ್ತಿಲ್ಲ. ಇದು ನಂಬರ್ 1. ನಂಬರ್ 2ನೇದು, ಇಲ್ಲಿ ತನಕ ರೈತರು ಏನು ಹೆಸರು ಕಾಳು ನಾವು ಬೆಳೆದೇವಲ್ಲ 1% ಸಹಿತ ಖರೀದಿ ಮಾಡಿಲ್ಲ ಅವರು. ಯಾಕಂದ್ರೆ ಆ ರೇಟಿಗೆ ತೊಗೊಳ್ಬೇಕು ಅಂತಂದ್ರೆ, ಹೆಸರು ತೊಗೋಬೇಕಂದ್ರೆ ನಂಬರ್ 1 ಗ್ರೇಡ್ ಇದ್ದಂಥ ಕ್ವಾಲಿಟಿನೇ ಬೇಕು. ಅಂತ ಗ್ರೇಡ್ ಇದ್ದ ಕ್ವಾಲಿಟಿನ ಇಲ್ಲವೇ ಇಲ್ಲ, ಖರೀದಿನ ಮಾಡಿಲ್ಲ. ಅಂದರೆ ಹೆಸರು ಬೆಳೆಗಾರರ ರೈತರು ಏನು ಬೆಳೆದು ಹೋಗ್ಯಾರ, ಇವತ್ತಿಗೆ ಎಂಥ ಕಷ್ಟದೊಳಗೆ ಅದಾರ ಅಂತಂದ್ರೆ ಹೇಳಕ್ಕೆ ತೀರ್ಲಾರ್ದದು. ಅಂಥ ಪರಿಸ್ಥಿತಿ ಒಳಗೆ ರೈತರು ಅದಾರ. ಇದ್ರ ಮ್ಯಾಗ ಮತ್ತು ಮೆಕ್ಕೆಜೋಳ ಇದು ಖರೀದಿನ 2400 ರೂಪಾಯಿ ಗೌರ್ಮೆಂಟ್ ಖರೀದಿ ಮಾಡಿದರೂ ಸಹಿತ ಈಗ 1500, 1600, 1700 ಬಂದು ಖರೀದಿ ಮಾಡ್ತಾರೆ. ಅಂದ್ರೆ ರೈತರನ್ನ ಏನು ಮಾಡ್ಬೇಕಂತ ಮಾಡ್ಯಾರ ಸರ್ಕಾರ? ರೈತರ ಕಷ್ಟ ಕೇಳಾಕನೇ ಸರ್ಕಾರ ಯಾರು ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಕೈತಿ? ಯಾಕಂದ್ರೆ ಸರ್ಕಾರ ಈ ಗ್ಯಾರಂಟಿ ಕೊಡೋದ್ರಾಗನ ಸತ್ತು ಹೋಗೈತಿ. ಇನ್ನು ಇದ್ರ ಮ್ಯಾಗ ಅಭಿವೃದ್ಧಿ ಕೆಲಸ ಏನು ಮಾಡೋಕ್ಕಾಗೈತಿ? ಏನು ಮಾಡೋಕ್ಕಾಗದಂಥ ಪರಿಸ್ಥಿತಿ ಸರ್ಕಾರ ಐತಿ. ಯಾವುದೇ ಪರಿಸ್ಥಿತಿ ಒಳಗೆ ನನಗೆ ತಿಳಿದ ಮಟ್ಟಿಗೆ ಬೆಂಬಲ ಬೆಲೆ ಇವರು ಕೊಟ್ಟು ಖರೀದಿ ಮಾಡೋಂಥದ್ದು ಆಗೋದಿಲ್ಲ. ಆಗದ ಮಾತು ಇವ್ರ ಕಡೆಯಿಂದ ಇದು ನಿಕ್ಕಿನ ಇದ್ರ ಯಾರು ಸ್ಟ್ರೈಕ್ ಕೂತ್ಕೊಂಡ್ರು ಏನು, ಯಾರು ಏನು ಮಾಡಿದ್ರು ಇದು ಆಗದ ಮಾತು. ಬರೀ ಕಬ್ಬಿನ ಬೆಲೆದು ಅಷ್ಟೇ ಮಾತಾಡಿದ್ರಲ್ಲ, ಅವತ್ತು ಮೆಕ್ಕೆಜೋಳದ ಮಾತಾಡಲಿಲ್ಲ. ಇದು ಸರ್ಕಾರಕ್ಕೆ CMಗೆ ಮೆಕ್ಕೆಜೋಳ ಬೆಳೆದವ್ರದ್ದು ಬರ್ತದೋ ಇಲ್ಲೇ ಅವ್ರಿಗೆ, ಆ ಪರಿಸ್ಥಿತಿ ಒಳಗೆ ಅವ್ರು ಅದಾರ. ನಮ್ಮ ಊರೊಳಗೆ ಆಗ್ಲಾರಂಥವು ನಡೆಯಾಕತ್ತಾವ. ಸ್ಟ್ರೈಕ್ ಮಾಡಲಿ, ಆದರೆ ಆಭರಣ ಉಪವಾಸ ಮಾಡೋದು, ಮತ್ತೊಂದು ಮಾಡೋದು, ಇದು ಎಲ್ಲ ನಮ್ಮ ಊರೊಳಗೆ ಹೊಸ ಸೃಷ್ಟಿ ಇದು ನಡೆದೈತಿ. ಇದಕ್ಕೆ ಯಾರು ಬೆಂಬಲ ಕೊಟ್ಟು ಅವ್ರು ಮಾಡಕತ್ತಾರೋ ಅದು ದೇವರಿಗೆ ಗೊತ್ತು. ನಿನ್ನೆ ಯಾವುದೇ ಪಾರ್ಟಿಯವರು ಇರಲಿ, ನಮ್ಮ ಜಿಲ್ಲಾ ಮಂತ್ರಿಗಳು ಅಂತಂದ್ರೆ ಅವರು ಮಂತ್ರಿಗಳೇನ, ಅವರು ಬಂದು ಸಹಿತ ಹೇಳಿದ್ರೆ ಉಪವಾಸ ಸತ್ಯಾಗ್ರಹ ಸ್ಟ್ರೈಕ್ ಮಾಡ್ರಿ, ಉಪವಾಸ ಸತ್ಯಾಗ್ರಹ ಬಿಡ್ರಿ ಅಂತ ಹೇಳಿದ್ರು ಸಹಿತ ಬಿಡಾಕಿತ ಒಪ್ಕೊಳ್ಳೋದು ಅಂತ ಅವ್ರಿಗೆ ಮರ್ಯಾದೆ ಕೊಡಲಿಲ್ಲ. ಇವರು ಅವ್ರಿಗೆ ಮರ್ಯಾದೆ ಕೊಡಲಿಲ್ಲ ಅಂತ ಅಂದವ್ರಿಗೆ ಯಾರ್ಯಾರ ಬೇಯೋದು. ಈ ಪ್ರವೃತ್ತಿ ಒಳಗೆ ಇದು ಸ್ಟ್ರೈಕ್ ನಮ್ಮೂರಾಗ ನಡೆದೈತಿ. ಇದು ಆಗಬಾರ್ದು. ದಯವಿಟ್ಟು ನಮ್ಮೂರಿಗೆ ಭಾಳ ಕೆಟ್ಟ ಹೆಸರು ಬರ್ತೈತಿ. ಇವತ್ತು ದೊಡ್ಡ ಅಮಾಸಿ, ಇಂಥ ದೊಡ್ಡ ಅಮಾಸಿಗೆ ಮಾಡಿ ಇಂಥ ಇದರ ಹೊತ್ತಿನಾಗ ಬಜಾರ್ ಬಂದು ಎಲ್ಲ ಮಾಡಿಕೊಟ್ರೆ ವ್ಯಾಪಾರಸ್ಥರಿಗೆ ಏನಾಕೈತಿ? ವ್ಯಾಪಾರ ನಮ್ಮೂರು ಎಲ್ಲ ಕೆಟ್ಟು ಹೋಗೈತಿ. ವ್ಯಾಪಾರ ಕೆಟ್ಟು ಹೋಗೈತಿ ಅಂತಂದ್ರೆ ನಮ್ಮೂರೊಳಗೆ ಬೆಳಗ್ಗೆ ಈ ವ್ಯಾಪಾರ ಮಾಡಿ ಲಾಭ ಮಾಡಿಕೊಂಡು ಹೋಟೆಲ್ನವರಾಗಲಿ ಮತ್ತೊಂದಾಗಲಿ ಮುಗಿದಂಥವ್ರಿಗೆ ಎಷ್ಟು ನುಕ್ಸಾನ್ ಆಕೈತಿ ಅನ್ನೋದು ಕಲ್ಪನೆ ಇಲ್ದಂಗೆ ಬಂದು ಕರೆ ಕೊಡ್ತಾರೆ ಅಂತಂದ್ರೆ ಇದು ಮಹಾ ತಪ್ಪು. ಇದನ್ನು ಖಂಡಿಸ್ತಾರೆ. ಇದು ಲಕ್ಷ್ಮೇಶ್ವರದಾಗ ಬಂದ್ ಮಾಡೋಂಥದ್ದು ಆಗಬಾರ್ದು. ದಯವಿಟ್ಟು ಅವ್ರಿಗೆ ವಿನಂತಿ ಮಾಡಿ ಹೇಳ್ಕೊಂತೇನೆ ನಾನು, ಬಂದ್ ಮಾಡೋಂಥದ್ದು ಕೆಲಸಕ್ಕೆ ಹೋಗಬೇಡ್ರಿ. ನಿಮ್ಮ ವಿನಂತಿ ಪೂರ್ವಕವಾಗಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಅದನ್ನು ಮಾಡಬೇಡ್ರಿ. ಒಳ್ಳೇದು ಎಲ್ಲರಿಗೂ, ರೈತರಿಗೆ ಒಳ್ಳೇದಾಗಲಿ ಅಂತಂದ್ರೆ ಎಲ್ಲರೂ ಕೂಡಿ ಅವ್ರಿಗೆ ನಮ್ಮದು ಸಂಪೂರ್ಣ ಅವ್ರಿಗೆ ಬೆಂಬಲ ಐತಿ. ಸ್ಟ್ರೈಕ್ ಕೂತ್ಕೊಂಡವ್ರಿಗೆ ನಮ್ದು ಸಂಪೂರ್ಣ, ನಾವು ರೈತರ ಅದ್ರಾಗ ಎಷ್ಟು ಮಂದಿ ಮೆಕ್ಕೆಜೋಳ ಬೆಳೆದಾರಾಗ ಬರ್ತಿಲ್ಲ. ನಾನು ಮತ್ತು ರಾಜಕೀಯ ಆದರೂ ಸಹಿತ ನಂದು 30 ಎಕರೆ ನಂದು ಐತಿ. ಈಗ ಇನ್ನೂ ನಂದು ಮೆಕ್ಕೆಜೋಳ. ಆ ದೃಷ್ಟಿಗೆರ ಅವರು ನಮ್ಮ ಬೆಳೆದಂಥವ್ರಿಗೆ ಬೆಂಬಲ ಕೊಡ್ತೀವಿ ನಾವು. ಯಾಕಂದ್ರೆ ಎಷ್ಟು ಮಂದಿ ಅದರ ಸ್ಟ್ರೈಕ್ನಾಗ ಅದಾರ, ಮೆಕ್ಕೆಜೋಳ ಬೆಳಿಲಾರ್ದವ್ರ ಭಾಳ ಮಂದಿ ಅದಾರ ಅದರೊಳಗೆ ಇರೋರು. ಆದ್ರೆ ನಿಜವಾಗ್ಲೂ ಬೆಳೆದವರು ಅಂತಂದ್ರೆ ನೀವೆಲ್ಲರೂ ಇಲ್ಲಿ ಬಂದಿರಲ್ಲ. ಈ ಇದರೊಳಗೆ ಇಲ್ಲೇ ವ್ಯಾಪಾರಸ್ಥರು ಸಹಿತ ವ್ಯಾಪಾರಸ್ಥರು ಎಲ್ಲ ಅವರು ಮೆಕ್ಕೆಜೋಳ ಬೆಳೆದವರು ಅದರ ವ್ಯಾಪಾರಸ್ಥರು ಅದರಾಗ. ಅದಕ್ಕೆ ಇದು ಬೆಂಬಲ ಘೋಷಣೆ ಮಾಡಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅನ್ನೋದು ಒಂದು ಭಾವನೆಯಿಂದ ನಿಮಗೆ ಹೇಳ್ಕೊಂಡು ನಾನು ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ.